ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2026 ಮತ್ತು 25 ಎರಡು ಸೇಮ್ ಇದೆ. ಅಂಕಗಳು 40, ಅವಧಿ 90 ನಿಮಿಷ, ತರಗತಿ 5, ವಿಷಯ ಗಣಿತ. ಅಂದರೆ 5ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ವರ್ಷದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2 ಅಂದರೆ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ನೋಡೋಣ. ಫಸ್ಟಿಗೆ 1ನೇ ಪ್ರಶ್ನೆಯಲ್ಲಿ 12 ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಇವೆ. 12 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದರೆ ಒಟ್ಟು 12 ಅಂಕಗಳು. 1ನೇ ಪ್ರಶ್ನೆ ನೋಡೋಣ. 1 ಕೆಜಿ ಸಕ್ಕರೆ ಬೆಲೆ ₹45 ಆದರೆ ₹20 ಕೆಜಿ ಸಕ್ಕರೆ ಬೆಲೆ ಎಷ್ಟು ಅಂತ. ಆಪ್ಷನ್ ಎ 800, ಬಿ 950, ಸಿ 9000, ಡಿ 900. ಎರಡನೇ ಪ್ರಶ್ನೆ 7547 ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎ ಆಪ್ಷನ್ 7000, ಬಿ 8500, ಸಿ 8000, ಡಿ 6000. ಇನ್ನು ಮೂರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಛಾಯಾಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ. ಎ ಆಪ್ಷನ್ 0.7, ಬಿ 0.3, ಸಿ 0.2, ಡಿ 0.10. ಇನ್ನು ನಾಲ್ಕನೇ ಪ್ರಶ್ನೆ ಸಂಖ್ಯೆ 5.21 ರಲ್ಲಿ ದಶಮಾಂಶ ಭಾಗ. ಎ ಆಪ್ಷನ್ 21, ಬಿ 5, ಸಿ 2, ಡಿ 1. ಐದನೇ ಪ್ರಶ್ನೆ ₹32 ಪೈಸೆಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು. ಎ 320, ಬಿ 3200, ಸಿ 32, ಡಿ 32. ಇನ್ನು ಆರನೇ ಪ್ರಶ್ನೆ ದ್ರವದ ಗಾತ್ರವನ್ನು ಅಳೆಯುವ ಆದರ್ಶಮಾನ ಡೆಸಿಲೀಟರ್, ಮಿಲಿಲೀಟರ್, ಲೀಟರ್, ಸೆಂಟಿಮೀಟರ್. ಇನ್ನು ಏಳನೇ ಪ್ರಶ್ನೆ ಸಮಯ 5:30 PM ಇದನ್ನು ರೈಲಿನ ವೇಳೆಯಲ್ಲಿ ವ್ಯಕ್ತಪಡಿಸಿದಾಗ 17:30 AM, 17 PM, 7:30 AM, 17:30 PM ಅನ್ನುವಂಥದ್ದು. ದತ್ತ ಆಕೃತಿಗಳಲ್ಲಿ ಸಮಮಿತಿಯನ್ನು ಹೊಂದಿಲ್ಲದ ಆಕೃತಿಯನ್ನು ಯಾವುದು ಅಂತಕ್ಕಂಥ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಸೂಕ್ತವಾದನ್ನು ಆಯ್ಕೆ ಮಾಡಿ ಬರಿತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎ ಆಪ್ಷನ್ 2, ಬಿ 3, ಸಿ 0, ಡಿ 1. 10ನೇ ಪ್ರಶ್ನೆ ಇವುಗಳಲ್ಲಿ ಈ ಆಕೃತಿ ಹೆಂಚಿನ ಜೋಡಣೆಗೆ ಸೂಕ್ತವಾಗಿಲ್ಲ, ಅಂದ್ರೆ ಇಲ್ಲಿ ಯಾವುದು ಇಲ್ಲಿರುವಂತಹ ಆಕೃತಿಗಳಿಗೆ ಸೂಕ್ತವಾದ ಆಕೃತಿ ಅಲ್ಲ ಅನ್ನುವಂಥದ್ದನ್ನು ಆಯ್ಕೆ ಮಾಡುವಂಥದ್ದು. ಇನ್ನು 11ನೇದು ಈ ವಿನ್ಯಾಸದಲ್ಲಿ ಮುಂದಿನ ಆಕೃತಿಯಲ್ಲಿ ಇರಬೇಕಾದ ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ. ಆಪ್ಷನ್ 1, 2, 3 3 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಇದರ ಮುಂದಿನ ಇದರಲ್ಲಿರುವಂತಹ ಚುಕ್ಕೆಗಳು ಎಷ್ಟು ಅಂತಕ್ಕಂಥ ಇಲ್ಲಿ 4 ಚುಕ್ಕೆ, 25 ಚುಕ್ಕೆ, 16 ಚುಕ್ಕೆಗಳು, 9 ಚುಕ್ಕೆಗಳು ಅನ್ನುವಂಥದ್ದು. ಇನ್ನು 12ನೇ ಪ್ರಶ್ನೆ ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಈ ಸೂತ್ರವು ಗಣಿತದ ಈ ಮೂಲ ಕ್ರಿಯೆಗೆ ಸಂಬಂಧಿಸಿದೆ. ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ ಅನ್ನುವಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ ಇಲ್ಲಿ ಕೂಡ 10 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 20 ಪ್ರಶ್ನೆಗಳು. 13ನೇ ಪ್ರಶ್ನೆ ನೋಡೋಣ. ಒಂದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 160 ಗಿಡಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ಮತ್ತು 108 ಗಿಡಗಳನ್ನು ಪ್ರತಿ ಕಂಬ ಸಾಲಿನಲ್ಲಿ ಇರುವಂತೆ ನೆಡಲಾಗಿದೆ. ಒಟ್ಟು ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ 185 4ರಿಂದ ಭಾಗಾಕಾರ ವಿಧಾನದಿಂದ ಭಾಗಿಸಿ ನಿನ್ನ ಉತ್ತರವನ್ನು ತಾಳೆ ನೋಡು ಅಂತ. 15 1249 ಮತ್ತು 48ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 16ನೇದು 0.5 ದಶಮಾಂಶವನ್ನು ಪದಗಳಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ. 17 ನನ್ನ ಹತ್ತಿರ ₹625 ಇದೆ. ನನ್ನ ತಂದೆ ನನಗೆ ₹450.75 ಕೊಟ್ಟರು. ಹಾಗಾದ್ರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಅಂತಕ್ಕಂಥ. 18 ಪ್ರಶ್ನೆ ಇವುಗಳನ್ನು ಕೂಡಿಸಿ ಅಂತ. 3 ಲೀಟರ್ 250 ಮಿಲಿಲೀಟರ್, 750 ಮಿಲಿಲೀಟರ್ ಮತ್ತು 6 ಲೀಟರ್ 500 ಮಿಲಿಲೀಟರ್. ಇಲ್ಲಿ 3 ಲೀಟರ್ ಇದು ತೆಗೆಯೋಣ, ಕರೆಕ್ಟ್ ಆಗುತ್ತೆ. 3 ಲೀಟರ್ 250 ಮಿಲಿಲೀಟರ್ ಮತ್ತು 6 ಲೀಟರ್ 500 ಮಿಲಿಲೀಟರ್ ಅನ್ನುವಂಥದ್ದು. 19ನೇ ಪ್ರಶ್ನೆ ಶಾಲಿನಿಯು 7:30 AM ಮನೆಯನ್ನು ಬಿಟ್ಟು 9 AM ಶಾಲೆಯನ್ನು ತಲುಪುತ್ತಾಳೆ. ಹಾಗಾದ್ರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು? 20ನೇ ಪ್ರಶ್ನೆ ನಿಮ್ಮ ಪರಿಸರದಲ್ಲಿ ಕಂಡುಬರುವ 4 ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡು. 21ನೇ ನೀಡಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿಗಳ ಹೆಸರನ್ನು ತಿಳಿಸಿ. ಈ ಜಾಲಾಕೃತಿಯಿಂದ ಯಾವ ಘನಾಕೃತಿ ಆಗುತ್ತೆ, ಈ ಜಾಲಾಕೃತಿಯಿಂದ ಯಾವುದಾಗುತ್ತೆ, ಈ ಜಾಲಾಕೃತಿಯಿಂದ ಯಾವುದಾಗುತ್ತೆ ಅಂತ. ಇವೆರಡೂ ಜಾಲಾಕೃತಿಗಳಿಂದ ಯಾವುದು ಘನಾಕೃತಿಯನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 22ನೇ ಪ್ರಶ್ನೆಯಲ್ಲಿ ಮುಂದಿನ ಚಿತ್ರವನ್ನು ಕೊಟ್ಟಿದ್ದಾರೆ. ನೀಡಿರುವ ಘನಾಕೃತಿಯ ಮುಂಭಾಗದ ನೋಟ, ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೆಯಿರಿ ಅಂತ. ಪಾರ್ಶ್ವ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೀತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ ಇಲ್ಲಿ 4 ಅಂಕದ ಪ್ರಶ್ನೆ ಇವೆ. 2 ಪ್ರಶ್ನೆಗಳು, ಒಟ್ಟು ಅಂಕಗಳು 8. 23ನೇ ಕುಮಾರಿ ಸುಧಾಳು ಅಮರ್ ಕೇಕ್ ಪ್ಯಾಲೇಸ್ನಲ್ಲಿ ಕೆಳಕಂಡ ವಸ್ತುಗಳನ್ನು ಖರೀದಿಸಿದ್ದಾಳೆ. ಜಾಮ್ ಬಾಟಲ್ ಒಂದಕ್ಕೆ ₹65ರಂತೆ 8 ಜಾಮ್ ಬಾಟಲ್ಗಳು, ಒಂದು ಕೇಕಿಗೆ ₹850ರಂತೆ 15 ಕೇಕ್ಗಳು, ಒಂದು ಚಾಕ್ಲೇಟ್ಗೆ 15ರಂತೆ 12 ಚಾಕ್ಲೇಟ್ಗಳು, ಒಂದು ಬನ್ಗೆ ₹5ರಂತೆ 10 ಬನ್ನುಗಳು. ಈ ವಿವರಗಳಿಗೆ ರಸೀದಿ ರಚಿಸಿರಿ ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲಾ ವಸ್ತುಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ.
24ನೇ ಪ್ರಶ್ನೆ 3, 6, 10 ಮತ್ತು 15 ಈ ತ್ರಿಭುಜಗಳ ಸಂಖ್ಯೆಗಳನ್ನು ಬಳಸಿ ತ್ರಿಭುಜ ಆಕೃತಿಗಳನ್ನು ರಚಿಸಿ ಅಂತ. ಆದ್ಮೇಲೆ ಈ ರೀತಿಯಾಗಿ ಈ 5ನೇ ತರಗತಿ ಗಣಿತ ವಿಷಯದ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಶ್ನೆ ಪತ್ರಿಕೆ ಇದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.